ಬೀದರ್ ಎಟಿಎಂ ದರೋಡೆ ಪ್ರಕರಣದ ಆರೋಪಿಗಳನ್ನ ಕೊನೆಗೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅಮನ್ ಕುಮಾರ್ ಸಿಂಗ್ ಮತ್ತು ಅಲೋಕ್ ಕುಮಾರ್. ವೈಶಾಲಿ ಜಿಲ್ಲೆಯ ಫತೇಪುರ್ ಪುಲ್ವಾಲೆ ಗ್ರಾಮದ ನಿವಾಸಿಗಳಿವರು. 5 ತಂಡ ರಚಿಸಿ ಖಚಿತ ಮಾಹಿತಿಯ ಆಧಾರದ ಮೇಲೆ ಬಿಹಾರಕ್ಕೆ ತೆರಳಿದ್ರು ಬೀದರ್ನ ಪೊಲೀಸರು. ಇಬ್ಬರು ಡಿವೈಎಸ್ಪಿ, ಇಬ್ಬರು ಇನ್ಸ್ಪೆಕ್ಟರ್ ಸೇರಿ 20 ಸಿಬ್ಬಂದಿ. ಇನ್ನು ಆರೋಪಿಯನ್ನ ಕರೆತರುವಾಗ ಅಲ್ಲಿನ ಸ್ಥಳೀಯರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಗ್ರಾಮಸ್ಥರು ಸಿಬ್ಬಂದಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಸವಾಲಿನ ಮಧ್ಯೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಬೀದರ್ ಪೊಲೀಸರು. ಅಂದ್ರೆ ಇಡೀ ಊರು ಕಳ್ಳರ ಊರೋ ಏನೋ ಗೊತ್ತಿಲ್ಲ. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋದ್ರೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಿಹಾರದ ಬಹಳ ಕಡೆ ಇಂಥದ್ದೊಂದು ಸಮಸ್ಯೆ ಇದೆ. ಕಳ್ಳರನ್ನ ಅರೆಸ್ಟ್ ಮಾಡೋದಕ್ಕೆ ಹೋದ್ರೆ ಬೇರೆ ರಾಜ್ಯದ ಪೊಲೀಸರು ಬಂದ್ರೆ ಅವ್ರ ಮೇಲೇನೆ ಅಟ್ಯಾಕ್ ಮಾಡ್ತಾರೆ. ಇಡೀ ಊರೇ ಕಳ್ಳತನದಲ್ಲಿ ಭಾಗಿಯಾಗಿರುತ್ತೆ. ಸೊ ಇದು ಕೂಡ ಅಂಥದ್ದೇ ಕೇಸ್ನ ರೀತಿಯಲ್ಲಿ ಕಾಣ್ತಿದೆ. ಬೈಕ್ ಮೇಲೆ ಹೋಗ್ತಾ ಇದ್ದರು ಇಬ್ಬರು ಹೆಲ್ಮೆಟ್ ಹಾಕೊಂಡಂತ ಒಂದು 20 ದಿನದಿಂದ ನಮಗೆ ಮಾಹಿತಿ ಇತ್ತು. ಅದರ ಪ್ರಕಾರ ಎಲ್ಲೆಲ್ಲಿ ವಿಸಿಟ್ ಮಾಡ್ಬೋದು ಎಲ್ಲ ರೂಟ್ಗಳನ್ನು ನಾವು ಕವರ್ ಮಾಡ್ಕೊಂಡಿದ್ದೇವೆ. ನಿನ್ನೆ ಒಂದು ಕಡೆ ಬರ್ತಾನಂತ ಅನಿಸಿ ಅಲ್ಲಿ ನಾವು ಸೆಕ್ಯೂರಿಟಿ ಎಲ್ಲ ಬೀಫಪ್ ಮಾಡ್ಕೊಂಡಿದ್ದೇವೆ. ಬಟ್ ಲಾಸ್ಟ್ ಮಿನಿಟಲ್ಲಿ ಇಲ್ಲ, ಬೇರೆ ಕಡೆ ಒಂದು ದಾಮೋದರ್ಪುರ್ ಅಂತ ಇವನ ಸ್ವಂತ ಗ್ರಾಮಕ್ಕೆ ಒಂದು 15 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಹಳ್ಳಿ ಇತ್ತು. ಆ ಹಳ್ಳಿಗೆ ಬರ್ತಾನೆ ಅಂತ ಗೊತ್ತಾಗಿ ಆ ಹಳ್ಳಿ ಸುತ್ತ ಕಾಡಿತ್ತು, ಫಾರೆಸ್ಟ್ ಇತ್ತು. ಸೊ ಆ ಫಾರೆಸ್ಟ್ಗೆ ಎಲ್ಲ ನಾವು ಆಲ್ ದ ಟೀಮ್ಸ್ ಸುತ್ತುವರಿಸಿ ಪೆಟ್ರೋಲಿಂಗ್ ಮಾಡ್ತಾ ಸೈಲೆಂಟ್ಲಿ ಅಂಡರ್ ಡಿಸ್ಗೈಸ್ ವೇಷಗಳನ್ನು ಹಾಕ್ಕೊಂಡು ನಾವೆಲ್ಲ ವಿವರ್ ಪೆಟ್ರೋಲಿಂಗ್ 2 ಟೀಮ್ಸ್ ಇನ್ ಕಾರ್ಸ್, 2-3 ಟೀಮ್ಸ್ ಇನ್ ಆನ್ ಬೈಕ್ಸು ಪೆಟ್ರೋಲಿಂಗ್ ಮಾಡ್ತಾ ಇದ್ದಾಗ ಹೆಲ್ಮೆಟ್ ಹಾಕ್ಕೊಂಡು ಬಂದರು. ಹೆಲ್ಮೆಟ್ಟದಲ್ಲಿ ನಮ್ಮ ಆಫೀಸರ್ DYSP ಅವರು ಒಬ್ಬನಿಗೆ ಪತ್ತೆ ಮಾಡಿದ್ದಾರೆ. ಸೊ ವಿ ಗಾಟ್ ಟು ನೋ ಇಟ್ ಈಸ್ ನಮಗೆ ಬೇಕಾದ ಅಕ್ಯೂಸ್ಡ್ ಅಂತ ಹೇಳಿ. ಸೊ ತಡೆಯಕ್ಕೆ ಹೋದಾಗ ನಮ್ಮ ಕಾರನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕಂತಿದ್ದಾಗ ನಮ್ಮ ಕಾರನ್ನು ಅಡ್ಡಗಟ್ಟಿದ್ದಾಗ ಅವನು ಬಿದ್ದಿದ್ದಾರೆ. ಇಬ್ಬರು ಬಿದ್ದ ತಕ್ಷಣ ನಮ್ಮವರು ಎಲ್ಲರೂ ಸಿಬ್ಬಂದಿ ಇಳಿದುಬಿಟ್ಟು ಅವನಿಗೆ ಓವರ್ ಪವರ್ ಮಾಡಿಬಿಟ್ಟು ರಾಜ್ಯದಲ್ಲಿ ಭಾರಿ ಬೆಚ್ಚಿ ಬೀಳಿಸಿರ್ತಕ್ಕಂಥ ಬೀದರ್ SBI ATM ದರೋಡೆ ಕೇಸನ್ನೀಗ ಬೀದರ್ ಪೊಲೀಸರು ಯಶಸ್ವಿಯಾಗಿ ಕೂಡ ಭೇದಿಸಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಈ ಒಂದು ಬೀದರ್ SP ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಒಂದು ಬಿಗ್ ಆಪರೇಷನ್ ಆಗಿರ್ತಕ್ಕಂಥದ್ದು. ಪ್ರಮುಖ ಇಬ್ಬರು ಆರೋಪಿಗಳಾಗಿರ್ತಕ್ಕಂಥ ಅಮನ್ ಕುಮಾರ್ ಸಿಂಗ್ ಹಾಗೂ ಅಲೋಕ್ ಕುಮಾರ್ ಅವರನ್ನು ಈಗಾಗಲೇ ಪೊಲೀಸರು ಅಂದರೆ ಬೀದರ್ ಪೊಲೀಸರು ಬಿಹಾರ್ನ ಮೂಲಕವಾಗಿ ಈಗ ವಶಕ್ಕೆ ಪಡೆದುಕೊಂಡು ಈಗ ಅಂದರೆ ಬೀದರ್ ನಗರದಲ್ಲಿರ್ತಕ್ಕಂಥ DYSP ಕಚೇರಿಗೆ ಈಗ ಕರೆತರಲಾಗ್ತಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಪ್ರಮುಖ ಆರೋಪಿಗಳು ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ಬೇಕಾಗಿರಲಿಲ್ಲ, ಸುಮಾರು 5-6 ರಾಜ್ಯಗಳಲ್ಲಿ ಸಾಕಷ್ಟು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಕೂಡ ಈ ಒಂದು ಆರೋಪಿಗಳು ಭಾಗಿಯಾಗಿದ್ದರು. ಅವರ ಎಡೆಮುರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಈ ಒಂದು 2-3 ವಾಹನಗಳಲ್ಲಿ ಆ ಒಂದು ಪ್ರಮುಖ ಆರೋಪಿಗಳನ್ನು ಈಗ ಕರೆತರಲಾಗ್ತದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಲ್ಲಿ ಕೂಡ ಅಂದರೆ ಬಿಹಾರ್ನ ಮೂಲಕವಾಗಿ ಈ ಒಂದು ಅಮನ್ ಕುಮಾರ್ ಹಾಗೂ ಅಲೋಕ್ ಕುಮಾರ್ ಎಂಬ ಇಬ್ಬರು ಪ್ರಮುಖ ಆರೋಪಿಗಳನ್ನೀಗ ಪೊಲೀಸರು ವಶಕ್ಕೆ ಪಡೆದು ಈಗ ವಿಚಾರಣೆಗಾಗಿ ಕೂಡ ಕರೆತರಲಾಗಿರ್ತಕ್ಕಂಥದ್ದು. ವರ್ಷ 7 ತಿಂಗಳ ಕಾಲ ನಿರಂತರವಾಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ನಡೆಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು DYSP ಕಚೇರಿ, ಪ್ರದೀಪ್ ಗುಂಟಿ DYSP ಸೇರಿದಂತೆ ಜೊತೆಗೆ ಇಲ್ಲಿರ್ತಕ್ಕಂಥ ಸಾಕಷ್ಟು CPI PSI ಸೇರಿದಂತೆ ಹಲವು ಅಧಿಕಾರಿಗಳ ತಂಡ ಈ ಒಂದು ಪ್ರಮುಖ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲು ಸಕ್ಸಸ್ ಆಗಿದ್ದಾರೆ. ಯಾಕೆ ಒಂದು ಪ್ರಕರಣದಲ್ಲಿ 83 ಲಕ್ಷ ರೂಪಾಯಿಯನ್ನು ಈ ಒಂದು ಪ್ರಮುಖ ಇಬ್ಬರು ಅಲೋಕ್ ಕುಮಾರ್ ಹಾಗೂ ಅಮನ್ ಕುಮಾರ್ ಅಂದರೆ ಅಲ್ಲಿರ್ತಕ್ಕಂಥ SBI ATMನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಗುಂಡನ್ನು ಹಾರಿಸಿ ಓರ್ವಾದರಲ್ಲಿ ಸಾವನ್ನಪ್ಪಿದ್ರು, ಒಬ್ಬ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗಾಯಗೊಂಡಿದ್ದರು. ಆ ಒಂದು ಪ್ರಮುಖ ಆರೋಪಿಗಳನ್ನು ಈಗಾಗಲೇ ಬೀದರ್ ಪೊಲೀಸರು ವಿಚಾರಣೆಗಾಗಿ ಕರೆತಂದಿದ್ದಾರೆ. ಕರ್ನಾಟಕ ಪೊಲೀಸ್ ಅಂದರೆ ಸಾಕಷ್ಟು ಅಂದರೆ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇರ್ತಕ್ಕಂಥ ದರೋಡೆಕೋರರನ್ನು ಸೇಜ್ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶ್ರವಣ್ ಕುಮಾರ್ ಜೊತೆ ಪರಶುರಾಮ ಕುರೇಶ್, ಸೋನಾ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.